ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆ ಇದೀಗ ಜಲಾಂತರ್ಗಾಮಿ ಯುದ್ಧ ಸಾಮರ್ಥ್ಯದಲ್ಲಿ ಒಂದು ಐತಿಹಾಸಿಕ ಹೆಜ್ಜೆ ಇಡಲು ಸಿದ್ಧವಾಗುತ್ತಿದೆ. ಪ್ರಾಜೆಕ್ಟ್ 76 ಎಂಬ ಮಹತ್ವಾಕಾಂಕ್ಷಿ ಯೋಜನೆಯ ಮೂಲಕ ಭಾರತ ತನ್ನ ಮೊದಲ ಪೂರ್ಣ ಸ್ವದೇಶಿ ಕನ್ವೆನ್ಷನಲ್ ಅಂದರೆ ನಾನ್ ನ್ಯೂಕ್ಲಿಯರ್ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮೆರಿನ್ ಅನ್ನು ವಿನ್ಯಾಸಗೊಳಿಸಿ ನಿರ್ಮಿಸಲು ಮುಂದಾಗಿದೆ. ನೌಕಾಪಡೆಯ ಉನ್ನತ ಮೂಲಗಳ ಪ್ರಕಾರ ಲಾರ್ಸನ್ ಅಂಡ್ ಟೂಬ್ರೋ LNT ಜೊತೆಗೂಡಿ ಪ್ರಾಜೆಕ್ಟ್ 76ನ ಅಂತಿಮ ವಿನ್ಯಾಸದ ಹಂತದಲ್ಲಿ ಕೆಲಸ ಮುಂದುವರೆದಿರುವಾಗಲೇ ವಿವಿಧ ಸಿಸ್ಟಮ್ಗಳು ಮತ್ತು ಭಾಗಗಳಿಗಾಗಿ ಸಂಭವ್ಯ ಉದ್ಯಮ ಪಾಲುದಾರರನ್ನು ಗುರುತಿಸುವ ಪ್ರಕ್ರಿಯೆಯನ್ನು ಭಾರತೀಯ ನೌಕಾಪಡೆ ಆರಂಭಿಸಿದೆ. ಇದು ಸಾಮಾನ್ಯ ಯೋಜನೆಯಲ್ಲ. ಭಾರತಕ್ಕೆ ಈಗಾಗಲೇ ಸ್ಟ್ರಾಟಜಿಕ್ ಸಬ್ಮೆರಿನ್ ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ SSBN ಕಾರ್ಯಕ್ರಮ ಮತ್ತು ಕಲ್ವರಿ ಕ್ಲಾಸ್ ಪ್ರಾಜೆಕ್ಟ್ 75 ಸ್ಕಾರ್ಪಿನ್ ಸಬ್ಮೆರಿನ್ ಯೋಜನೆಗಳಿಂದ ದೊಡ್ಡ ಮಟ್ಟದ ಅನುಭವ ಸಿಕ್ಕಿದೆ. ಈ ಅನುಭವದ ಆಧಾರದ ಮೇಲೆ ದೇಶದೊಳಗೆ ಅತ್ಯಂತ ಬಲವಾದ ಸಬ್ಮೆರಿನ್ ಟೆಕ್ನಾಲಜಿ ಎಕೋಸಿಸ್ಟಮ್ ಅನ್ನು ಭಾರತ ನಿರ್ಮಿಸಿಕೊಂಡಿದೆ. ಪ್ರಾಜೆಕ್ಟ್ 76ನ ವಿನ್ಯಾಸ ಸಂಪೂರ್ಣವಾದ ನಂತರ ನೌಕಾಪಡೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ ದೇಶೀಯ ಕಂಪನಿಗಳಿಗೆ ಮಾತ್ರ ಆಹ್ವಾನ ನೀಡಲು ನಿರ್ಧರಿಸಿದೆ. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ CCS ಅನುಮೋದನೆ ಸಿಕ್ಕ ನಂತರ ವಿವಿಧ ಸಬ್ಸಿಸ್ಟಮ್ಸ್ಗಳಿಗಾಗಿ ಟೆಂಡರ್ಗಳನ್ನು ಹೊರಡಿಸಲಾಗುತ್ತದೆ. ಇದರಿಂದ ಯೋಜನೆಯ ಅಭಿವೃದ್ಧಿಯ ಪ್ರಕ್ರಿಯೆ ಹೆಚ್ಚು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಸಾಗಲಿದೆ. ಭಾರತೀಯ ನೌಕಾಪಡೆಗೆ ಈ ಯೋಜನೆಯ ಬಗ್ಗೆ ಅತ್ಯಂತ ಆತ್ಮವಿಶ್ವಾಸವಿದೆ. ಮೊದಲ ಪ್ರಾಜೆಕ್ಟ್ 76 ಸಬ್ಮೆರಿನ್ನಲ್ಲೇ 70ರಿಂದ 75% ಸ್ವದೇಶಿ ಅಂಶಗಳು ಇರಲಿವೆ ಎಂಬ ನಿರೀಕ್ಷೆ ಇದೆ. ಮುಂದಿನ ಸಬ್ಮೆರಿನ್ಗಳಲ್ಲಿ ಇನ್ನಷ್ಟು ಭಾರತೀಯ ಸಿಸ್ಟಮ್ಗಳನ್ನು ಸೇರಿಸಲಾಗುತ್ತದೆ. ಇದರಲ್ಲೂ ವಿಶೇಷ ಅಂಶವೇನೆಂದರೆ ಸಬ್ಮೆರಿನ್ಗಳ ಸೇವಾ ಅವಧಿ ಪೂರ್ತಿಯಲ್ಲೂ ಅವು ಮಾಡರ್ನ್ ಆಗಿ ಉಳಿಯಲು ಶಿಪ್ಯಾರ್ಡ್ನಲ್ಲೇ ನೇರವಾಗಿ ಅಪ್ಗ್ರೇಡ್ ಮಾಡುವ ವ್ಯವಸ್ಥೆಯನ್ನು ಯೋಜಿಸಲಾಗಿದೆ. ಈ ಅಪ್ಗ್ರೇಡ್ನ ಅಪ್ರೋಚ್ ಈಗಾಗಲೇ ಭಾರತದ ಹಿಂದಿನ ಸಬ್ಮೆರಿನ್ ಯೋಜನೆಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿವೆ. ಪ್ರಾಜೆಕ್ಟ್ 76ನ ಅಡಿಯಲ್ಲಿ ಸುಮಾರು 1500ರಿಂದ 2000 ಸಣ್ಣ ಉದ್ಯಮ, ಮಧ್ಯಮ ಮತ್ತು ದೊಡ್ಡ ಕೈಗಾರಿಕಾ ಸಂಸ್ಥೆಗಳು ಭಾಗಿಯಾಗುವ ನಿರೀಕ್ಷೆ ಇದೆ. ಇದು ಭಾರತದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಒಂದು ವಿಶಾಲವಾದ ಇಂಡಸ್ಟ್ರಿಯಲ್ ನೆಟ್ವರ್ಕ್ ಅನ್ನು ರೂಪಿಸಲಿದೆ. ಹಲವು ಕಂಪನಿಗಳು ಈಗಾಗಲೇ ಭಾರತೀಯ ನೌಕಾಪಡೆಯೊಂದಿಗೆ ಚರ್ಚೆ ಆರಂಭಿಸಿವೆ. ಕೆಲವು ಸಂಸ್ಥೆಗಳು ಪ್ರಾಜೆಕ್ಟ್ 76 ನಿರೀಕ್ಷೆಯಲ್ಲೇ ಸ್ವಂತ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ R&D ಕಾರ್ಯಗಳನ್ನು ಕೂಡ ಶುರು ಮಾಡಿವೆ. ಇದು ಈ ಯೋಜನೆ ಭಾರತದ ಡಿಫೆನ್ಸ್ ಇಂಡಸ್ಟ್ರಿಯನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾಯಿಸಬಲ್ಲದು ಎಂಬುದನ್ನು ತೋರಿಸುತ್ತದೆ. ದಶಕಗಳ ಕಾಲ ನಡೆದ ಟೆಕ್ನಾಲಜಿ ಅಬ್ಸಾರ್ಪ್ಷನ್, ಇಂಡಿಜಿನೇಷನ್, ಇನೋವೇಷನ್ ಮತ್ತು ವೆಂಡರ್ ಕೊಲಾಬರೇಷನ್ಗಳ ಮೇಲೆ ನಿರ್ಮಿತವಾದ ಪ್ರಾಜೆಕ್ಟ್ 76 ಭಾರತವನ್ನು ಕನ್ವೆನ್ಷನಲ್ ಸಬ್ಮೆರಿನ್ ಡಿಸೈನ್ ಮತ್ತು ಪ್ರೊಡಕ್ಷನ್ನಲ್ಲಿ ಸಂಪೂರ್ಣ ಸ್ವಾವಲಂಬನೆಯತ್ತ ಕೊಂಡೊಯ್ಯುವ ಶಕ್ತಿ ಇದೆ. CCS ಅನುಮೋದನೆಯ ನಂತರ ಟೆಂಡರ್ ಪ್ರಕ್ರಿಯೆ ಆರಂಭವಾಗಲಿದ್ದು, ಹಂತ ಹಂತವಾಗಿ ಹೆಚ್ಚುವರಿ ಸ್ವದೇಶೀಕರಣದೊಂದಿಗೆ ಭಾರತೀಯ ನೌಕಾಪಡೆಯ ಫ್ಯೂಚರ್ ಅಂಡರ್ ವಾಟರ್ ಫ್ಲೀಟ್ ಇನ್ನಷ್ಟು ಶಕ್ತಿಶಾಲಿಯಾಗಲಿದೆ. ಪ್ರಾಜೆಕ್ಟ್ 76 ಇದು ಕೇವಲ ಒಂದು ಸಬ್ಮೆರಿನ್ ಯೋಜನೆ ಅಲ್ಲ, ಇದು ಭಾರತದ ಜಲಾಂತರ್ಗಾಮಿ ಶಕ್ತಿಯಲ್ಲಿ ಹೊಸ ಯುಗದ ಆರಂಭವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ.
ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.